ನಮಸ್ತೆ. ವೆಬ್ಸೈಟ್ ಅಪ್ಡೇಟ್ ಆಗಿದೆ. ಕೆಲವರಿಗೆ ಇದು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಇಷ್ಟು ದಿನ ಕೆಲವು ಕೆಲಸ ಆಗಿದ್ರೆ ಅಂಡ್ ಇದನ್ನೆಲ್ಲ ನಾನು ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಿಮಗೆ ವೆಬ್ಸೈಟ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಫ್ರೀ ಮತ್ತೆ ಪೇಡ್ ಎರಡೂ ಕೂಡ ಆಪ್ಷನ್ಸ್ ಇವೆ. ಬಟ್ ಇದರಲ್ಲಿ ನಿಮ್ಮ ಡೌಟ್ನ, ನನ್ನ ಇಂಟೆನ್ಷನ್ ಇದ್ದಿದ್ದು ಡೌಟ್ ಕ್ಲಿಯರ್ ಆಗಲಿ ಅಂತ. ಡೌಟ್ನ ಯಾವ ರೀತಿ ಕೇಳಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟು ಈ ನಂಬರ್ಗಳೇನೈತೆ ಕೊಟ್ಟಿದ್ದೀನಿ. ಎರಡು ನಂಬರ್ಗಳೀಗ ಈ ಒಂದು ಉದ್ದೇಶಕ್ಕೆ ಯೂಸ್ ಮಾಡ್ತಿಲ್ಲ, ಆಸ್ಟ್ರಾಲಜಿ ವಿಷಯಕ್ಕೆ. ಅದನ್ನ ಫಸ್ಟ್ ಇಲ್ಲಿ ಅಂಡರ್ಸ್ಟ್ಯಾಂಡ್ ಕೊಡ್ತೀರಾ. ಅದಾದ್ಮೇಲೆ ನಿಮ್ಮ ಭಾಷೆ ಕೇಳುತ್ತೆ, ಸರಿನಾ. ಇದು ಲಾಗಿನ್ ಇಯರ್ ಅಂತ ಏನಿದೆ ಇಲ್ಲಿ ಯಾರಿಗೆ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಬೇರೆಯವರಿಗೆ ಕೊಟ್ಟಿದ್ದೀವಿ ಲಾಗಿನ್ ಡೀಟೇಲ್ಸ್, ಅವ್ರು ಅದನ್ನ ಯೂಸ್ ಮಾಡ್ಬೋದು. ಅದು ಬಿಟ್ಟು ನಾವು ಯೂಸ್ ಮಾಡ್ಬೋದು. ಈಗ ಇಲ್ಲಿ ನಿಮ್ಮ ಒಂದು ಭಾಷೆನ ಆಯ್ಕೆ ಮಾಡಿ. ಇಷ್ಟೇ ನಿಮ್ಮ ಕೆಲಸ, ಇಲ್ಲೇನು ಟಚ್ ಮಾಡಕ್ ಹೋಗ್ಬೇಡಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಮೊಬೈಲಲ್ಲಿ ಬೇರೆ ಥರ ಕೇಳುತ್ತೆ. ಇಲ್ಲೊಂದು ಡೇಟ್ ಆಫ್ ಬರ್ತ್ನ ಕೊಡಿ. ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೇನೆ. ಅದಾದ್ಮೇಲೆ ಒಂದು ಹೆಸರನ್ನ ಕೂಡ ಕೊಟ್ಟಿರೋಣ, ಶಂಕರ್ ಏನಾದ್ರು ಕೊಟ್ಟಿರ್ತೇನೆ. ನೀವು ನಿಮ್ಮ ಇದನ್ನ ಡೀಟೇಲ್ಸ್ನ ಕೊಟ್ಕೊಳ್ಳಿ. ಇದು ನೀವು ಕೊಡಬಹುದು ಇನ್ಫಾರ್ಮೇಶನ್. ಇಲ್ಲಿ ಫಿಲ್ ತಗೋತ ಕೊಟ್ಟಿದ್ದೀನಿ, ನಂಬರ್ ಯೂಸ್ ಮಾಡ್ತಿಲ್ಲ. ಅಥವಾ ಇಲ್ಲಿ ಸ್ಕಿಪ್ ಕೊಡ್ಬೋದು, ನೀವು ಕಂಟಿನ್ಯೂ ಕೊಡಿ. ಅದಾದ ನಂತರ ಇಲ್ಲಿ ನಿಮ್ಗೆ ಏನೇನು ಬೇಕು ಇನ್ಫಾರ್ಮೇಶನ್ಸ್ ಅಂತ ಕೇಳ್ತವೆ. ಇಲ್ಲಿ ಕೆಳಗಡೆ ಇದು ಬೇಸಿಕ್ ಯೂಶಲಿ ಕೇಳೋವಂಥದ್ದು. ಅದು ಬಿಟ್ಟು ನೋಡಿ ಇಲ್ಲಿ ಸ್ಕಿಪ್ ಇದೆಯಲ್ಲ, ಇದನ್ನು ಕೊಟ್ಟರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಪ್ರತಿಯೊಂದು ಕೂಡ ಇರುತ್ತೆ. ಇಲ್ಲಿ ಬಂದು ಆಸ್ಕ್ ಡೌಟ್ ಅಂತಿದೆ ನೋಡಿ. ನಾನು ಕನ್ನಡದಲ್ಲಿ ಈಸಿಯಲ್ಲಿ ತೋರಿಸ್ತೇನೆ. ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಕನ್ನಡ ಆಗೋದಿಲ್ಲ ಕೂಡ. ಒಂದು ನಿಮಿಷ ನೋಡಿ. ಈಗ ಅನುಮಾನ ಕೇಳಿ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಉಚಿತ ಭವಿಷ್ಯ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ. ನಿಮಗೆ ಗೊತ್ತಾಗುತ್ತದು. ಮಿಕ್ಕಿದ ಆಪ್ಷನ್ಸ್ಗಳು ಚೆಕ್ ಮಾಡಿ. ಮತ್ತೆ ಸರ್ವಿಸ್ ಲಿಸ್ಟ್ ಕೆಳಗಿದೆ, ಇದನ್ನು ಕೂಡ ನೀವು ಚೆಕ್ ಮಾಡಿ. ನನಗೆ ಈಗಿರೋದೇನೆಂದ್ರೆ ಇಲ್ಲಿ ಅನುಮಾನಗಳನ್ನು ಕೇಳಿ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಇನ್ಫಾರ್ಮೇಶನ್ಸ್ ಅಂದ್ರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಮತ್ತೆ ಮೇಲ್ ಫೀಮೇಲ್, ಅದು ಅದಾದ ನಂತರ ಯಾವ ಊರು, ಪ್ರೆಸೆಂಟ್ ಊರು. ಇಲ್ಲಿ ನಿಮ್ಮ ಡೌಟು ಮೊಬೈಲ್ ನಂಬರ್, ನೇಮ್ ಆ ಥರದ್ದು ಕೇಳಿ. ಮದುವೆ, ಎಜುಕೇಶನ್, ಗೌರ್ಮೆಂಟ್ ಜಾಬ್, ಮ್ಯಾರೇಜ್ ಕಂಪೇಟಬಿಲಿಟಿ ಅದೆಲ್ಲ ಪರ್ಸನಲ್ ಆಗಿ ಕೇಳಿ. ವೆರಾಸ್ ಇಲ್ಲಿ ಈ ಒಂದು ಇದರಲ್ಲಿ ಆ ಬೇಸಿಕ್ ಇನ್ಫಾರ್ಮೇಶನ್ ಮೂರರ ಬಗ್ಗೆ ಮಾತ್ರ ಮಾತಾಡಿದ್ದೆ. ತುಂಬಾ ಒಂದು 5-6 ತಿಂಗಳು ಗ್ಯಾಪ್ ಆಗಿತ್ತು. ಸೊ ನೀವು ಆ ಒಂದು ಸಂಬಂಧಪಟ್ಟಂಗೆ ಹೆಸರು ಬಗ್ಗೆ ಆಗಿರೋದು, ಮೊಬೈಲ್ ನಂಬರ್ ಬಗ್ಗೆ ಯಾವ್ದ್ರ ಬಗ್ಗೆ ಆಗಿರೋದು ಅದನ್ನ ನೀವು ಕೇಳಿ. ಈ ರೀತಿ ಕೇಳಿದ್ರೆ ಅದನ್ನ ನಾನು ಆನ್ಸರ್ ಮಾಡ್ತೀನಿ. ಈಗ ಸ್ವಲ್ಪ ನನಗೆ ನೋಡಿ ಕೇಳಿರೋಂಥ ಇನ್ಫಾರ್ಮೇಶನ್ಸ್ಗಳನ್ನ ತೋರಿಸ್ತೀನಿ. ಸೊ ನಾನು ಲಾಗಿನ್ ಆದ್ರೆ ಇದು ನಮ್ದು ನೋಡಿಲ್ಲ ಅಡ್ಮಿನ್ ಪ್ಯಾನಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾರ್ಯಾರ್ದಾರು ಇನ್ಫಾರ್ಮೇಶನ್ಸ್ಗಳು ಅಪ್ಡೇಟ್ ಆಗಿತ್ತು ಅಂತಂದ್ರೆ ನೀವು ಇಲ್ಲಿ ಅಪ್ಡೇಟ್ ಮಾಡಿ ಇದನ್ನ ಪ್ರಶ್ನೆಯನ್ನು ಸಲ್ಲಿಸಿ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಬರುತ್ತೆ, ಸರಿನಾ. ಸೊ ಇದೆಲ್ಲ ಕೂಡ ಏನಾಗಿದೆ ನೋಡಿ, ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಸೇವ್ ಆಗಲ್ಲ, ಯಾರ್ದು ಸೇವ್ ಆಗಲ್ಲ. ನೇಮು, ಡೇಟ್ ಆಫ್ ಬರ್ತ್, ಏನೇನು ಇನ್ಫಾರ್ಮೇಶನ್ಸ್ಗಳು ಕೇಳಬೇಕು ಅಂತ ಕ್ವಶನ್ಗಳು. ಸೊ ಇವರಿಗೆ ಫುಲ್ ಇನ್ಫಾರ್ಮೇಶನ್ ಬೇಕು ಅಂತ ಕೇಳಿದ್ದಾರೆ. ಕೆಲವರು ನಂಬರ್ ಬಗ್ಗೆ, ಡಿಸೈನ್ ಮತ್ತೆ ನೇಮ್ ಕರೆಕ್ಷನ್ ಬಗ್ಗೆ ಕೇಳಿದ್ದಾರೆ. ಸೊ ಯಾರು ಈ ರೀತಿ ಕೇಳಿರ್ತೀರಾ ಅವರಿಗೆ ನಾನು ಇಲ್ಲಿಗ ಇವ್ರು ಏನೋ ನಂಬರ್ ಡಿಸೈನ್ ಕೇಳಿದಾರಲ್ವ, ಸೊ ನಂಬರ್ ಡಿಸೈನ್ನ ಇಲ್ಲಿ ಓಪನ್ ಮಾಡಿ ತೋರಿಸ್ತೇನೆ. ನಂಬರ್ ಡಿಸೈನ್ ಓಪನ್ ಮಾಡಿ ತೋರಿಸ್ತೀನಿ. ಅಂಡ್ ನಾವು ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಕೆಲವು ಸಲ ಪೇ ಮಾಡಿದ್ದೆ, ಅದು ನಂಗೆ ಗೊತ್ತಾಗ್ಲಿಲ್ಲ, ಅದು ಅಂತ ಹೇಳ್ತಾರೆ. ಸೊ ಈ ವ್ಯಕ್ತಿಯ ಇನ್ಫಾರ್ಮೇಶನ್ ಇಲ್ಲಿ ಏನು ಕೊಟ್ಟಿದ್ರು ಆ ಇನ್ಫಾರ್ಮೇಶನ್ ತಗೊಂಡು ಅದೇ ಡೇಟ್ ಆಫ್ ಬರ್ತ್ ಏನ್ ಮಾಡುತ್ತೆ, ರಿಪೋರ್ಟ್ ಕೊಡುತ್ತೆ. ಸೊ ಯಾವ ನಂಬರ್ಸ್ ಇರಬೇಕು ಏನು ಅಂತ ಅಂದ್ಬಿಟ್ಟು ನಂಬರ್ ಡಿಸೈನ್ ಇದು. ಸೊ ಯಾವ ನಂಬರ್ಸ್ ಇದ್ರೆ ಒಳ್ಳೇದು, ಮತ್ತೆ ಯಾವ ಕೆಲಸಕ್ಕೆ ಯಾವುದು ಒಳ್ಳೇದು ಅಂತ. ಇಲ್ಲೂ ಕೂಡ ಅಷ್ಟೇ, ನೀವು ಭಾಷೆ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಯ್ತಾ. ಒಟ್ಟಾರೆ ಯಶಸ್ಸು ಅಂದ್ರೆ ಜನರಲ್ ಆಗಿ ನಾನು ಪದೇ ನಂಬರ್ ಚೇಂಜ್ ಮಾಡಲ್ಲ. ಬಟ್ ಎಲ್ಲಾ ಕಡೆ ನಾನು ಯೂಸ್ ಮಾಡ್ತೀನಿ, ಚೆನ್ನಾಗಿರ್ಬೇಕು, ಒಂದೇ ನಂಬರ್ ಯೂಸ್ ಮಾಡ್ತೀನಿ ಎಲ್ಲಾ ಕಡೆ ಅಂತಂದ್ರೆ ಗ್ರೀನ್ ಇರೋಂಥದ್ದು ನಂಬರ್ಸ್ಗಳು ಚೆನ್ನಾಗಿರೋಂಥದ್ದು, ಮಿಕ್ಕಿರೋದೆಲ್ಲ ಬಂದು ಯೂಸ್ ಮಾಡ್ಬೋದು ಅಂತ. ಇದರಲ್ಲೇನೆ ಒಳ್ಳೆ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಸೆಟ್ ಆಗಿರೋ ಕಾಂಬಿನೇಷನ್ಸ್ಗಳು ಯಾವುದು ಅಪ್ಡೇಟ್ ಆಗಿರುತ್ತೆ. ಮೋಸ್ಟ್ಲಿ ನಾನು ವಿಡಿಯೋ ಮಾಡಿ ಮುಗಿಸೋಷ್ಟ್ರೊಳಗಡೆ ಅಪ್ಡೇಟ್ ಆಗಿರುತ್ತೆ. ಮತ್ತೆ ಯಾವ ನಂಬರ್ಸ್ನ ಒಟ್ಟಿಗೆ ಯೂಸ್ ಮಾಡಿದ್ರೆ ಒಳ್ಳೇದು, ಮತ್ತೆ ಯಾವ ಕೆಲಸಕ್ಕೆ ಅಂತ ಕೊಟ್ಟಿದೆ. ಆಯ್ತಾ. ಅಂಡ್ ನೀವು ನಂಬರ್ನ ಕೊಟ್ಟಿದ್ರೆ, ನಿಮ್ಮ ನಂಬರ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಕರೆಕ್ಟ್ ಆಗಿ, ಅದರ ಒಂದು ಇನ್ಫಾರ್ಮೇಶನ್ ಇಲ್ಲೇ ತೋರಿಸುತ್ತೆ ಕೆಳಗಡೆ. ಸೊ ಇಲ್ಲೇನಾಗಿದೆ, ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿಲ್ಲ ಅವರು. ಹಾಗಾಗಿ ಏನಾಗಿದೆ ಅಂದ್ರೆ ಮೊಬೈಲ್ ನಂಬರ್ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ನಿಮ್ಮ ಡಿಸೈನ್ ಮಾಡಿ ನಂಬರ್ನ ಚೆಕ್ ಮಾಡಿ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ನಂಬರ್ ಡಿಸೈನ್. ಇನ್ನೊಂದೇನು ಕೇಳಿದ್ರೆ ನೇಮ್ ಕರೆಕ್ಷನ್ ಬೇಕಾ ಅಂತ. ಸೊ ನೇಮ್ ಕರೆಕ್ಷನ್ ಬಂದಾಗ
ನೇಮ್ ಅನಾಲಿಸಿಸ್ನ ಚೆಕ್ ಮಾಡೋಣ. 33 ಇದು ಏನಂದ್ರೆ ಪ್ರಾಬ್ಲಮ್ ಅದೇ ಪಿ ಇಂದ ಸ್ಟಾರ್ಟ್ ಆಗುವಂತ ಹೆಸರು, ಅದೊಂದು ಸ್ವಲ್ಪ ಸಮಸ್ಯೆ ಇರೋದು ಅಷ್ಟೇ. ಈ ವ್ಯಕ್ತಿಗೆ ನಂಬರ್ 2ಗೆ ನಂಬರ್ 8 ಆಗುತ್ತೆ ಇದು. ಸೊ ಟೋಟಲ್ ಚೆನ್ನಾಗಿದ್ರು ಕೂಡ ಸ್ಟಾರ್ಟಿಂಗ್ ಅಕ್ಷರಗಳೇನಿರುತ್ತೆ ಅದು ಈ ಒಂದು ವ್ಯಕ್ತಿಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡುತ್ತೆ, ಹಂಗಾಗಿ ಈ ಹೆಸರು ರಿಸಲ್ಟ್ ಕೊಡಲ್ಲ. ಮೊದಲನೇ ಅಕ್ಷರ ನೋಡಿ 8, ಎರಡನೇ ನಂಬರಿಗೆ ಆಗಲ್ಲ. ಇದು ಸ್ವಲ್ಪ ಸಮಸ್ಯೆಗಳು, ಎಸ್ಪೆಷಲಿ ಫ್ಯಾಮಿಲಿ ಡ್ರಾಮಾಗಳು ಜಾಸ್ತಿ ಇರುತ್ತೆ ಈ ಡೇಟ್ ಆಫ್ ಬರ್ತ್ ಇರೋಂಥವ್ರಿಗೆ. ಅಂಡ್ ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಎಲ್ಲಾನು ಕೂಡ ನೀವು ನಿಮ್ಮ ಭಾಷೆಯಲ್ಲಿ ಬದಲಾಯಿಸ್ಬೇಕು. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಿದ್ರೆ ಆಟೋಮೆಟಿಕ್ ಆಗಿ ನೋಡಿ ಯಾವ ಭಾಷೆ ಬೇಕು ಆ ಭಾಷೆಗೆ ಚೇಂಜ್ ಆಗುತ್ತೆ. ಇದನ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದೇ ರೀತಿ ನಿಮ್ಮ ಇನ್ಫಾರ್ಮೇಶನ್ಸ್ಗಳಿಗೆ ನಿಮ್ಗೆ ಏನು ಕೇಳ್ತೀರ ಅದನ್ನ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಶನಿವಾರ ಅಥವಾ ಗುರುವಾರ ಅವರಾರು ಒಂದ್ಸಲ ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದ್ರಲ್ಲಿ ವೆಯ್ಟಿಂಗ್ ಗೀಟಿಂಗ್ ಏನೂ ಇಲ್ಲ. ಸ್ವಲ್ಪ ಕಮಿಟ್ಮೆಂಟ್ಸ್ ಇತ್ತು, ಮುಗೀತು, ಇನ್ನು ಇರೋದು ಇದೇನೆ. ಸೊ ಕ್ಲೀನಾಗಿ ರೆಡಿ ಆಗಿದೆ. ಇಲ್ಲಿ ಬರ್ತೀರಾ, ನಿಮ್ಮ ಒಂದು ಇನ್ಫಾರ್ಮೇಶನ್ಸ್ನ ಕೊಡ್ತೀರಾ, ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಬೇಕು ಅದನ್ನ ಕೇಳ್ತೀರಾ. ಇಲ್ಲಿ ಪರ್ಸನಲ್ ವಿಷಯಗಳು ಅಂದ್ರೆ ನನಗೆ ಕೆಲವರು ಕೇಳ್ತಾರ ಆ ಥರ ಮದುವೆ, ಮಕ್ಕಳು, ಕೆಲಸ ಎಲ್ಲಾನು ಕೂಡ ಕೇಳ್ತಾರೆ. ಅದನ್ನ ಚೆಕ್ ಮಾಡ್ತಲ್ಲ, ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಚೆಕ್ ಮಾಡ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಕ್ವಶನ್ಸ್ಗಳು ಕೇಳಿದ್ರೆ ಮೊಬೈಲ್ ನಂಬರ್ ಬಗ್ಗೆ, ಹೆಸರು ಬಗ್ಗೆ, ಮತ್ತೆ ನಿಮ್ಮ ಟೈಮಿಂಗ್ ಇರುತ್ತೆ ಅದ್ರ ಬಗ್ಗೆ ಬೇಕಾದ್ರೆ ಕೇಳಿ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಕ್ಕಿದಲ್ಲಿ ಆಸ್ಟ್ರಾಲಜಿ ನೋಡಬೇಕು, ನಾನು ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದೀನಿ, ಟೈಮ್ ಕೇಳ್ತಾ ಇಲ್ಲ. ಸೊ ಒಪ್ಪಿದ ಸಮಯ ಕೇಳ್ತಾ ಇಲ್ಲ, ಅಷ್ಟೊಂದು ಆಕ್ಯುರೇಟ್ ಆಗಿ ಕೊಡೋಕ್ಕಾಗಲ್ಲ. ನ್ಯೂಮರಾಲಜಿ ಒಂದು ಲೆವೆಲಿಗೆ ಕೊಡ್ಬೋದು ಅಷ್ಟೇ, ಆಸ್ಟ್ರಾಲಜಿ ಚೆಕ್ ಮಾಡಲೇಬೇಕು. ಸೊ ಹಂಗಾಗಿ ಕ್ವಶನ್ಸ್ ಕೇಳ್ತಾ ಇರೋರು ಈ 3 ಇನ್ಫಾರ್ಮೇಶನ್ಸ್ ಏನು ಬೇಕು ಅದನ್ನ ಕೇಳ್ಕೊಳ್ಳಿ. ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಈ ಥರ ಏನಾದ್ರು ಇನ್ಫಾರ್ಮೇಶನ್ಸ್ ಬಂದರೆ ನಿಧಾನ ತೋರಿಸ್ತೀನಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡು ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಹೆಸರಲ್ಲಿ ಎರಡನ್ನು ಕಂಬೈನ್ ಮಾಡಿ, ಹೆಸರಲ್ಲಿರುವಂಥ ನಂಬರ್ಸ್ಗಳು ಮತ್ತೆ ವೇದಿಕ್ ಗ್ರಿಡ್ ನಂಬರ್ಗಳು ಎರಡನ್ನು ಕಂಬೈನ್ ಮಾಡಿ ರೀತಿ ಅನಾಲಿಸಿಸ್ ಮಾಡಿ ಈ ಹೆಸರಲ್ಲಿ ಸಮಸ್ಯೆಗಳು ಏನಾಗ್ತವೆ, ಏನು ಇರ್ತಾ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿರುತ್ತೆ. ಸೊ ಅದು ಪ್ರತಿಯೊಂದು ರಿಪೋರ್ಟ್ಗಳು ನಿಮಗೆ ಅವಶ್ಯಕತೆ ಇದ್ರೆ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಈ ತರ ತೋರಿಸ್ತೀನಿ. ಈ ಹೆಸರಿಂದ ಈ ವ್ಯಕ್ತಿಗೆ ಲಾಭ ಏನಂತಂದ್ರೆ ನೋಡ್ಕೊಳ್ಳಿ. ಹೆಸರು ಹೇಳಂದಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು ಸಂಬಂಧದಲ್ಲೂ ಸಮಸ್ಯೆ ಮಾಡ್ಕೋತಾರೆ, ಮತ್ತೆ ಕೆಲಸದಲ್ಲೂ ಕೂಡ ಸಮಸ್ಯೆ ಮಾಡ್ಕೋತಾರೆ. ಸೊ ಟೋಟಲ್ ಚೆನ್ನಾಗಿದ್ರು ಕೂಡ ಈ ಹೆಸರು ಈ ವ್ಯಕ್ತಿಗಲ್ಲ. ಇದು ಎರಡೂ ಕೂಡ 2-1 ಕಾಂಬಿನೇಷನ್ ನಂಬರ್ 8ಗೆ. ಸೊ ಇದು ಮೊದಲನೇ ಅಕ್ಷರ ಏನಿದೆ ಸೂಕ್ತ ಅಲ್ಲ ಅಂತ ಮೆನ್ಷನ್ ಮಾಡಿದೆ. ಸೊ ಈ ರೀತಿ ಡೀಟೇಲ್ ಆಗಿ ಕೊಡುತ್ತೆ. ಅಂಡ್ ಇದರ ಹಿಂದೆ ಕೆಲವು ಲೆಕ್ಕಾಚಾರಗಳು, ಹೆಸರು, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಮೂರನ್ನು ಮಿಕ್ಸ್ ಮಾಡಿ, ಈಗ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ನ ಕಂಬೈನ್ ಮಾಡಿದ್ರೆ ಹೆಸರಿನಿಂದ ನಿಮಗೆ ಏನು ಲಾಭಗಳು ನಷ್ಟಗಳು ಆಗ್ತಿವೆ ಅಂತ ತಿಳ್ಕೊಡುತ್ತೆ. ಅಂಡ್ ಇಲ್ಲೊಂದು ಆಪ್ಷನ್ ಇದೆ, ನಾವು ಶೇರ್ ಮಾಡಬಹುದು, ಈ ರಿಪೋರ್ಟ್ ಲಿಂಕ್ ನ ಕಳಿಸ್ಬೋದು. ಅದು ಸದ್ಯಕ್ಕೆ ಸರಿ ಕೆಲಸ ಮಾಡ್ತಿಲ್ಲ, ಬಟ್ ಮುಂದೆ ಏನಾದ್ರು ಅಪ್ಡೇಟ್ ಆದ್ರೆ ನಾನು ಶೇರ್ ಮಾಡ್ತೀನಿ. ಅಂಡ್ ಪ್ರೀ ರಿಪೋರ್ಟ್ ಅದು ಇದು ಅದು ಕೇಳ್ಬೇಡಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಏನಿರುತ್ತೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಏನ್ ಡೌಟ್ ಕೇಳಬೇಕು ಕೇಳ್ಕೊಳ್ಳಿ. ಮಿಕ್ಕಿದೆಲ್ಲ ಕೂಡ ರಿಪೋರ್ಟ್ಸ್ ಸಿಗ್ತವೆ. ಇಲ್ಲಿ ಬಂದು ಎಲ್ಲ ಅದರದ್ದೇ ಆದ ಒಂದಷ್ಟು ರಿಪೋರ್ಟ್ಸ್ಗಳಿದೆ, ನಿಮ್ಗೆ ಯಾವ್ದು ಬೇಕು ರಿಪೋರ್ಟ್ಸ್ ಜನರೇಟ್ ಮಾಡ್ಕೊಳ್ಳಿ. ಸರಿನಾ? ಸೊ ಎಲ್ಲಾರು 30 ರೂಪಾಯಿ 50 ರೂಪಾಯಿ ಆ ಥರ ಕಮ್ಮಿ ಕಮ್ಮಿಗೆ ಇಟ್ಟಿದ್ದಾರೆ, ಅದೇ ರೀತಿ ಇರುತ್ತೆ, ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ ಓಕೆ, ಅದು ಅಡ್ಮಿನ್ ಪ್ಯಾನಲ್ ಇತ್ತಲ್ಲ, ಅದಕ್ಕೆ ನೀವು ಚೆಕ್ ಮಾಡಿದ್ರೆ ನಿಮಗೆ ನಿಮ್ಮ ಡೀಟೇಲ್ಸ್ ಕೇಳಿದ್ರೆ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ. ಸರಿನಾ? ಸೊ ಈ ಒಂದು ಇದರಲ್ಲಿ ನಿಮ್ಮ ಡೌಟ್ನ ಇಲ್ಲಿ ಅನುಮಾನ ಕೇಳಿ ಅಂತೇನಿದೆ ಇಲ್ಲಿ ಮಾಡಿ, ಆ ನಂಬರ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅವ್ರು ಇಲ್ಲಿ ಪರ್ಚೇಸ್ ಮಾಡಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಫುಲ್ ಹೆಸರು ಹಾಕಿ, ಮೊಬೈಲ್ ನಂಬರ್ ಹಾಕಿ ತೋರಿಸ್ತೀನಿ ನನಗೆ. ಇದಾದ ನಂತರ 3 ಇದಾದ್ಮೇಲೆ ಫೈಂಡ್ ಮೈ ಲಕ್ಕಿ ನಂಬರ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಈ ಜಾಗದಲ್ಲಿ ಬರುತ್ತೆ. ಏನ್ ಮಾಡುತ್ತೆ, ಈ ಡೇಟ್ ಆಫ್ ಬರ್ತ್ಗೆ ನಂಬರ್ ಡಿಸೈನ್ ಏನ್ ತೋರಿಸುತ್ತೆ, ಯಾವ ನಂಬರ್ಸ್ ಇದ್ರೆ ಒಳ್ಳೇದೇನು ಅಂತ. ಮತ್ತೆ ನಮ್ಮ ಹತ್ರ ಇರುವಂತ ನಂಬರ್ಸ್ ಲಿಸ್ಟ್ ಅಲ್ಲಿ 3 ಒಳ್ಳೆ ನಂಬರ್ಗಳನ್ನ ತೆಗೆದು ತೋರಿಸುತ್ತೆ. ಬಟ್ 3 ನಂಬರ್ಗಳನ್ನ ಈ ರೀತಿ ನನಗೆ ತೋರಿಸ್ತಾ ಇದೆ. ನಿಮ್ಗೆ ಏನಾಗ್ತದೆ ಅಂದ್ರೆ ಇದು ಫುಲ್ ಇನ್ಫಾರ್ಮೇಶನ್ ಇರಲ್ಲ. ನಂಬರ್ ಒಂದು ರಿಪೋರ್ಟ್ ಆದ್ಮೇಲೆ
ನಂಬರ್ ಏನು ಕೊಟ್ಟಿದ್ದೀವಿ ಇದರಲ್ಲಿ ಮೇಯ್ನ್ ಓವರ್ ಆಲ್ ಚೆನ್ನಾಗಿರುತ್ತಾ, ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ನಂಬರ್ ಯೂಸ್ ಮಾಡ್ಬೋದಾ, ಕೆಲಸದ ವಿಷಯದಲ್ಲಿ ಒಳ್ಳೇದು, ಆ ಥರ ಕೊಟ್ಟಿದೆ, ಡೀಟೇಲ್ಸ್ ಕೊಟ್ಟಿದೆ ಫುಲ್. ಇದು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು, ಕನ್ನಡ ಮತ್ತು ಇಂಗ್ಲೀಷ್ ಚೇಂಜ್ ಮಾಡಿಕೊಂಡು ನಿಮಗೆ ಏನು ಮಾಹಿತಿ ಬೇಕಾದ್ರೆ ತಗೊಳ್ಳಿ. ಈ ಟೈಮಲ್ಲಿ ಚೆನ್ನಾಗಿರೋ ನಂಬರ್ ಈ ಡೇಟ್ ಆಫ್ ಬರ್ತಿಗೆ ಇಲ್ಲ, 3 ಸ್ಟಾರ್ ಇದೆ, ಯಾವುದು ಚೆನ್ನಾಗಿಲ್ಲ, ಹಂಗಾಗಿ ಸ್ಕಿಪ್ ಮಾಡ್ಬೋದು. ಸೊ ನಂಬರ್ ಎಷ್ಟೇ ಚೆನ್ನಾಗಿ ಕಾಣಿಸಿದ್ರು ಕೂಡ ಈ ನಂಬರ್ ಈ ಡೇಟ್ ಆಫ್ ಬರ್ತಿಗಲ್ಲ. ಸಪೋಸ್ ನಾನು ಚೇಂಜ್ ಮಾಡಿದ್ರೆ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿದ್ರೆ ಸೇಮ್ ನಂಬರ್ ತೋರಿಸಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಏನ್ ಮಾಡುತ್ತೆ ನೋಡಿ, ಈಗ ಈ ಅದೇ ಸೇಮ್ ನಂಬರ್ ಅಲ್ಲಿ 4 ಸ್ಟಾರ್ ಆಯ್ತು ಅಂದ್ರೆ ಈ ವ್ಯಕ್ತಿಗೆ 4 ಕಾಂಬಿನೇಷನ್ ಅಂತಾನೆ ಬೇಕು ಅಂತ ಟೈಪ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಇರುವಂತಹ ಬೆಸ್ಟ್ ನಂಬರ್ ಅಲ್ಲಿ ಈ ನಂಬರ್ನ ಸರಿಗೆ ಕೊಡ್ತಾ ಇದೆ. ಯಾವ್ಯಾವ ನಂಬರ್ಸ್ಗಳು ಚೆನ್ನಾಗಿರುತ್ತೆ ಅದೆಲ್ಲ ಬ್ಲಾಕ್ ಆಗಿರುತ್ತೆ. ಸೊ ಓವರ್ ಆಲ್ ಬಂದು ನೋಡಿ ಈ ಒಂದು ಇದು ಚೆನ್ನಾಗಿದೆ ಅಂತ. ಅದಾದ್ಮೇಲೆ ಇದರಲ್ಲೇನೆ ಸ್ವಲ್ಪ ಇದು ಚೆನ್ನಾಗಿರೋಂಥದ್ದು, ಇದೆಲ್ಲ ಸೆಕೆಂಡ್ ಆಪ್ಷನ್ ಬೇಕಂದ್ರೆ ಇದು 3ನೇ ಆಪ್ಷನ್ ಇದು. ಸೊ ಈ ರೀತಿ ಎರಡೂ ಸೇಮ್ ಅಲ್ಲ ನೋಡ್ಕೊಳ್ಳಿ. ಈ ರೀತಿ ನಂಬರ್ ಕಾಂಬಿನೇಷನ್ಸ್ಗಳು ಬರೀ ಒಂದು ನಂಬರ್ ಚೇಂಜ್ ಆಗೋದ್ರಿಂದ, ಇದು ಉಲ್ಟಾ ಆಗೋದ್ರಿಂದ, ಬರೀ ಈ ತರ ಫ್ಲಿಪ್ ಆಗೋದ್ರಿಂದ ಬದಲಾವಣೆಗಳಾಗ್ತವೆ. ಎರಡು ಕೂಡ ಸೇಮ್ ಇರಲ್ಲ. ಒಂದ್ ನಂಬರ್ ಮುಂದೆ ಬಂದು ಒಂದ್ ನಂಬರ್ ಹಿಂದೆ ಬಂದ್ರು ಕೂಡ ಆರೋಗ್ಯ ವಿಷಯದಲ್ಲಿ ನೋಡಿದ್ವಿ, ಇಲ್ಲಿ 3 ಇತ್ತು ಅಂದ್ರೆ ಇಲ್ಲಿ ಬೇರೆ ಆಗ್ತದೆ. ಸೊ ಈ ರೀತಿ ಇದೆ, ಇದನ್ನ ನೀವು ಯೂಸ್ ಮಾಡ್ಕೋತಾ ಇರಿ. ಮಿಕ್ಕಿದೆಲ್ಲ ಲೈವ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಟೈಮ್ ನಿಮ್ಮ ಡೌಟ್ಸ್ ಏನ್ ಬೇಕು ಕೇಳ್ಕೊಳ್ಳಿ. ಅಂಡ್ ಇಲ್ಲಿ ನಂಬರ್ನ ಕೂಡ ಅಪ್ಡೇಟ್ ಮಾಡಿದ್ದೀನಿ, ನನ್ನ ನಂಬರ್. ಈ ನಂಬರ್ ಇಲ್ಲ ಅಂದ್ರೆ ಯಾವ ನಂಬರ್ ಕರೆಕ್ಟ್ ಮಾಡಬೇಕು, ಯಾವ ನಂಬರ್ ಅಲ್ಲಿ ಮಾತಾಡಬೇಕು, ಯಾವ ನಂಬರ್ ಕೇಳಬೇಕು ಅಂದ್ರೆ ಇಲ್ಲಿದೆ ನೋಡಿ ಬಟನ್, ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಕಾಲ್ ಬರುತ್ತೆ. ಮತ್ತೆ ಈ ನಂಬರ್ ಇದೆ ನೋಡಿ, ಈ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಈ ನಂಬರಿಗೆ ಟೈಮಿಂಗ್ಸ್ ಇರುತ್ತೆ, ಆ ಟೈಮಲ್ಲಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕೇಳ್ಕೊಳ್ಳಿ.